ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಒಂದು ಗಂಡು ಹೆಣ್ಣಿನ ಬಾಂಧವ್ಯದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗಿನ ಪ್ರಪಂಚ ಹೇಗಾಗಿದೆ ಅಂದರೆ ಯಾರೂ ನಂಬೋದಕ್ಕಾಗಲ್ಲ. ಆ ಥರ ಪ್ರಪಂಚ ಮುಂದುವರಿತಾ ಇದೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಮನಸ್ಸಿಗೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಳೋದು ಕೆಲವ್ರಿಗೆ ಒಳ್ಳೇದು ಅನಿಸ್ಬೋದು, ಇನ್ನು ಕೆಲವ್ರಿಗೆ ಕೆಟ್ಟದ್ದು ಅನಿಸ್ಬೋದು. ಆದರೆ ನಾನು ಒಂದು ಒಳ್ಳೆ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಷಯದಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಮೊದಲೇ ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾಯಿದ್ದೀನಿ. ಈ ವಿಡಿಯೋಯಿಂದ ಯಾರಿಗಾದರೂ ಮನಸ್ಸಿಗೆ ಬೇಜಾರಾದರೆ ಕ್ಷಮಿಸಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಅಂದರೆ ಇವಾಗಿನ ಪ್ರಪಂಚ ಹೇಗಿದೆ ಅಂದರೆ ಗಂಡು ಒಂದು ಹೆಣ್ಣು ಅಂದರೆ ಅಟ್ರಾಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ. ಅದು ವಯಸ್ಸಿನ ಅಂತರ ಏನೂ ನೋಡ್ತಾ ಇಲ್ಲ. 15 ವರ್ಷದಿಂದ 80 ವರ್ಷದ ಗಂಟ ವಯಸ್ಸಿನ ಅಂತರನೇ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ಈ ಪ್ರಪಂಚ ಯಾಕೆ ಈ ಥರ ಆಗ್ತಾಯಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಇವಾಗ ಪ್ರಪಂಚದಲ್ಲಿ ನಡೀತಾ ಇರೋದು ನಾವು ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ಚಿಕ್ಕ ಮಕ್ಕಳೆಲ್ಲ ಅಂದರೆ 15 ವರ್ಷ ತುಂಬಿರೋ ಮಕ್ಕಳು, ಇನ್ನು ಮದುವೆನೇ ಆಗದೆ ಇರೋ ಗಂಡು ಮಕ್ಕಳು ಆಂಟಿ ಸಹವಾಸ ಜಾಸ್ತಿ ಮಾಡ್ತಾಯಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಆಂಟಿಯವ್ರ ಹತ್ರ ಏನು ಸ್ಪೆಷಲ್ ಇದೆ ಅಂತಲೂ ಗೊತ್ತಿಲ್ಲ. ನಾನು ಈ ಹುಡುಗರ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ನಿಮಗೆ ಭವಿಷ್ಯ ಅವಾಗ ತಾನೇ ಸ್ಟಾರ್ಟ್ ಆಗಿರುತ್ತೆ. ಈ ಗಂಡು ಮಕ್ಕಳು ಭವಿಷ್ಯ ಹೇಗಿದೆ ಅಂದರೆ, ಇನ್ನು 15 ವರ್ಷ ತುಂಬಿರಲ್ಲ, ಆಗಲೇ ಅವ್ರಿಗೆ ಲವ್ ಅನ್ನೋದು ಅಟ್ರಾಕ್ಷನ್ ಬಂದ್ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಆ ಏಜಲ್ಲಿ ಇರ್ಬೋದು, ಆ ಥರ ಇರ್ಬೋದು, ಓಕೆ ಪರವಾಗಿಲ್ಲ. ಆದರೆ ಆಂಟಿ ಸಹವಾಸ ಮಾಡ್ತಾ ಇರೋ ಚಿಕ್ಕ ಮಕ್ಳುಗಳಿಗೆ ಹೇಳ್ತಾ ಇದ್ದೀನಿ. 20 ವರ್ಷ 25 ವರ್ಷ ಏಜ್ ಆಗಿರೋರು, ಮದುವೆ ಆಗಿರೋ 40 ವರ್ಷ 50 ವರ್ಷ ಆಂಟಿದಿರ ಜೊತೆಯಲ್ಲಿ ಓಡೋಗ್ತಾ ಇರೋದು ತುಂಬ ಆಗ್ಬಿಟ್ಟಿದೆ. ಬೇಡ, ನಾನು ಗಂಡು ಮಕ್ಳಲ್ಲಿ ಕೇಳ್ಕೊಳ್ತಾ ಇರೋದು ಬೇಡ. ನಿಮ್ಮ ಭವಿಷ್ಯನ ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೋತಾ ಇದ್ದೀರಾ. ಯೋಚನೆ ಮಾಡಿ ನೀವೇನೆ. ನಿಮ್ಮ ತಂದೆ ತಾಯಿ ನೀವು ಚೆನ್ನಾಗಿರಲಿ ಅಂತ ಕಷ್ಟಪಟ್ಟು ಸಾಲ ಸೂಲ ಮಾಡಿ ನಿಮ್ಮನ್ನ ಓದಿಸ್ತಾ ಇರ್ತಾರೆ. ನೀವು ಓದುವಂಥ ಟೈಮಲ್ಲಿ, ಇಲ್ಲ ಅವ್ರನ್ನ ಸಾಕುವಂಥ ಟೈಮಲ್ಲಿ ನೀವು ಬೇರೆ ಹೆಂಗಸು, ಹುಡುಗಿಯಲ್ಲ, ಬೇರೆ ಹೆಂಗಸಿನ ಸಹವಾಸ ಮಾಡಿ ಅವರ ಜೀವನನೂ ಹಾಳಾಗೋಗ್ತಿದೆ, ನಿಮ್ಮ ಜೀವನನೂ ಹಾಳಾಗೋಗ್ತಿದೆ. ಇದು ಯಾರಿಗೂ ಒಳ್ಳೆಯದಲ್ಲ. ನಿಮ್ಮ ಫ್ಯಾಮಿಲಿಗಂತೂ ಮೊದಲೇ ಒಳ್ಳೆಯದಲ್ಲ. ಎಷ್ಟು ಕನಸುಗಳು ಕಂಡಿರ್ತಾರೆ ಗೊತ್ತಾ ನಿಮ್ಮ ಪೇರೆಂಟ್ಸು. ಕುತ್ಕೊಂಡು ನೀವು ಒಬ್ಬರೇ ಇದ್ದಾಗ ಯೋಚನೆ ಮಾಡಿ. ಗಂಡು ಮಕ್ಳಿಗೆ ಹೇಳ್ತಾ ಇರೋದು, ಒಬ್ಬರೇ ಇದ್ದಾಗ ಯೋಚನೆ ಮಾಡಿ. ಅಪ್ಪ ಅಮ್ಮ ಎಷ್ಟು ಕನಸುಗಳನ್ನ ಕಟ್ಟಿ ನಿಮಗೆ ಸಾಕಿ ಬೆಳೆಸಿ ಓದಿಸ್ತಾ ಇರ್ತಾರೆ. ಮುಂದಕ್ಕೆ ಒಳ್ಳೆ ಕಡೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿ ಫ್ಯಾಮಿಲಿ ಜೊತೆಯಲ್ಲಿ ಚೆನ್ನಾಗಿರಲಿ ಅಂತ ಏನೇನೋ ಆಸೆಗಳನ್ನ ಕಟ್ಕೊಂಡಿರ್ತಾರೆ. ಆ ಥರ ಇರಬೇಕಾದ್ರೆ ನೀವೇನು ಮಾಡ್ತೀರಾ? ಅದು ಅಟ್ರಾಕ್ಷನ್ ನಿಮಗೆ ಎಳೀತಾ ಇರುತ್ತೆ. ನೀವು ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಜೀವನನೇ ಹಾಳಾಗೋಗುತ್ತೆ. ಯಾರ ಜೀವನ ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ. ನಿಮ್ಮ ಜೀವನನ ನೀವೇ ಉದ್ಧಾರ ಮಾಡ್ಕೋಬೇಕು, ನೀವೇ ರೂಪಿಸ್ಕೋಬೇಕು. ಬೇರೆ ಯಾರೂ ಅದನ್ನು ರೂಪಿಸೋಕ್ಕಾಗಲ್ಲ ಅಲ್ವಾ? ಹೆಣ್ಮಕ್ಳು ವಿಷಯದಲ್ಲೂ ಅಷ್ಟೇ. ಈ ಹುಡುಗಿರ್ಗೆ ಅದು ಏನಾಗಿದೆಯೋ ಗೊತ್ತಿಲ್ಲ, ಅಂಕಲ್ ಜೊತೆಲಿ ಹೋಗ್ತಾ ಇದ್ದಾರೆ. ನಿಮ್ಮ ಪೇಷನ್ಸ್ ಅನ್ನೋದೇ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ಏನು ನಿಮಗೆ ಮದುವೆ ಮಾಡಲ್ಲ ಅಂತ ಏನಾರು ಹೇಳ್ತಾ ಇದ್ದಾರೆ ಮನೇಲಿ? ಹುಡುಗ ಹುಡುಗಿ ಇಬ್ರಿಗೂ ಸೇರಿ ಹೇಳ್ತಾ ಇರೋದು. ಮದುವೆ ಮಾಡಲ್ಲ ಅಂತ ಏನಾರು ಹೇಳಿದರೆ ಓಕೆ, ಅವರು ನಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ತಾಯಿಲ್ಲ, ನನಗೂ ಮುಂದೆ ಜೀವನ ಬೇಕು ಅಂತ ಏನೋ ಒಂದು ದಾರಿ ನೋಡ್ಕೊಂಡಿದ್ದೀರಾ ಅಂತ ಅನ್ಬೋದು. ಅವ್ರು ನಿಮ್ಮ ಮದುವೆ ಮಾಡಬೇಕು ಅಂತಲೇ ಲಕ್ಷ ಕೂಡಿಡ್ತಾರೆ ಮನೆಗಳಲ್ಲಿ. ಹುಡುಗ ಹುಡುಗಿ ಇಬ್ರಿಗೂ ಸೇರಿ ಹೇಳ್ತಾ ಇರೋದು, ನಿಮಗೆ ಮದುವೆ ಮಾಡಬೇಕು, ನಿಮ್ಮ ಜೀವನ ಚೆನ್ನಾಗಿಡಬೇಕು ಅಂತ ಲಕ್ಷ ಕೂಡಿಟ್ಟಿರ್ತಾರೆ. ಸ್ವಂತ ಮನೆಗಳನ್ನ ಕಟ್ಸಿರ್ತಾರೆ. ಅದನ್ನ ಯಾವುದೂ ನೀವು ಲೆಕ್ಕಕ್ಕೆ ಮಾಡದೇನೆ ನಿಮ್ಮ ಜೀವನನ ನಿಮ್ಮ ಕೈಯಾರ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ತಪ್ಪು. ಅದನ್ನೆಲ್ಲ ಬಿಟ್ಬಿಡಿ ಪ್ಲೀಸ್. ಕೈ ಮುಗಿದು ಕೇಳ್ತಾ ಇದ್ದೀನಿ, ನಿಮ್ಮ ಜೀವನ ನಿಮ್ಮ ಕೈಯಾರ ನೀವು ಹಾಳು ಮಾಡ್ಕೋಬೇಡಿ. ಎಷ್ಟು ಒಳ್ಳೆ ಜೀವನ ಇರುತ್ತೆ ಗೊತ್ತಾ ಮುಂದಕ್ಕೆ ನಿಮಗೆ. ನೀವು ಆ ಟೈಮಲ್ಲಿ ತಾಳ್ಮೆಯಿಂದ ಇದ್ದು ನಿಮ್ಮ ಆ ಅಟ್ರಾಕ್ಷನ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಜೀವನ ಎಷ್ಟು ಸೂಪರಾಗಿರುತ್ತೆ. ಕೂತು ಯೋಚನೆ ಮಾಡಿ. ಅದು ನೋಡಿದ ತಕ್ಷಣ ಆಗ ಅನಿಸ್ಬೋದು, ಆದರೆ ಅದನ್ನು ನೀವು ಕಂಟ್ರೋಲ್ ಮಾಡಲೇಬೇಕು. ಈ ಹೆಂಗಸರಿಗೆ ಮದುವೆ ಆಗಿರೋ ಆಂಟಿದಿರಿಗೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಇನ್ನೊಂದೇನು ಹೇಳ್ತೀನಿ ಗೊತ್ತಾ,
ಈ ಮದುವೆ ಆದಮೇಲೆ ಹೆಂಗಸರು ಏನು ಕೆಟ್ಟ ದಾರಿ ಹಿಡಿತಾ ಇದ್ದಾರೆ, ಇಲ್ಲ ಗಂಡಸರು ಏನು ಕೆಟ್ಟ ದಾರಿ ಹಿಡಿತಾ ಇದ್ದಾರೆ ಅದನ್ನು ಫಸ್ಟು ಯೋಚನೆ ಮಾಡಿ. ಹೆಂಗಸರು ಕೆಟ್ಟ ದಾರಿ ಹಿಡಿತಾ ಇದ್ದಾರೆ ಅಂದರೆ ಹೆಂಗಸರಿಗೆ ಬೇಕಾಗಿರುವಂಥ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ವಾತ್ಸಲ್ಯ ಇದನ್ನು ಗಂಡ ಆದವನು ಮನೆಯಲ್ಲಿ ಕೊಡ್ತಾ ಇಲ್ಲ ಅಂತ ಅರ್ಥ. ಫಸ್ಟು ಗಂಡ ಆದವನು ಹೆಂಡ್ತಿ ಏನು ಬೇಕು ಬೇಡ ಅನ್ನೋದನ್ನ ತಿಳ್ಕೊಳ್ಳಿ. ಅವಾಗ ಹೆಣ್ಣು ಆಚೆ ಹೋಗಲ್ಲ, ಬೇರೆ ಗಂಡಸನ್ನ ನೋಡಲ್ಲ. ಅವಳಿಗೆ ಬೇಕಾಗಿರೋದು ತನ್ನ ಗಂಡನಿಂದ ಸಿಗ್ತಾ ಇದ್ರೆ ಅವಳಿಗೆ ಬೇರೆ ಗಂಡಸಿನ ಆಸೆ ಬರೋದೇ ಇಲ್ಲ, ಬರೋ ಚಾನ್ಸೇ ಇಲ್ಲ. ಎಷ್ಟು ಜನ ಸಂಸಾರ ಎಷ್ಟು ಚೆನ್ನಾಗಿ ಮಾಡ್ತಾಯಿಲ್ಲ. ಅವರಲ್ಲಿರೋ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಈ ಮನೆಯಿಂದ ಆಚೆ ಹೋಗ್ತಾರೆ ಹೆಂಗಸರು ಇಲ್ಲ ಗಂಡಸರಿಗೆ ಯಾಕೆ ಬರ್ತಾ ಇಲ್ಲ? ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಮದುವೆ ಆಗಿರೋರ್ಗೆ ಹೇಳ್ತಾರೋ ಮಾತಿದು, ಹೆಂಡತಿ ಆದವಳು ಗಂಡನಿಗೆ ಕೊಡಬೇಕಾಗಿರೋ ಪ್ರೀತಿನ ಕೊಟ್ಟರೆ ಗಂಡ ಬೇರೆ ಕಡೆ ಹೋಗಲ್ಲ. ಇಲ್ಲ ಗಂಡ ಆದವನು ಹೆಂಡ್ತಿಗೆ ಕೊಡಬೇಕಾಗಿರೋ ಪ್ರೀತಿ ಕೊಟ್ಟರೆ ಫಸ್ಟ್ ಆಫ್ ಆಲು ಇಬ್ಬರಲ್ಲೂ ಟೈಮ್ ಕೊಡಬೇಕು. ಇವಾಗ ಏನು ಮಾಡ್ತಾಯಿದ್ದೀರಾ ಅಂದರೆ ಮನೆ ಕೆಲಸ ಮಾಡ್ಕೊಬರೋದು, ನೈಟ್ ಅಡುಗೆ ಮಾಡಿಕ್ಕಿರ್ತಾರೆ ಹೆಂಡ್ತಿ, ಊಟ ಮಾಡೋದು, ಮತ್ತು ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದು ಸೇಮ್ ಅದೇ ಬೆಳಗ್ಗೆ ತಿಂಡಿ ಮಾಡಿಟ್ಟಿರ್ತಾರೆ ಹೆಂಡ್ತಿ, ತಿನ್ನೋದು ಮತ್ತು ಕೆಲ್ಸಕ್ಕೆ ಹೋಗೋದು. ಇಷ್ಟೇ ಆಗ್ಬಿಟ್ಟೈತಿ ಜೀವನ. ಇಲ್ಲ ಮನೆಯಲ್ಲಿ ಹೆಂಡ್ತಿಗೆ ಏನು ಕಷ್ಟ ಇದೆ, ಹೆಂಡ್ತಿಗೆ ಏನು ನೋವಿದೆ, ಅವಳು ಹುಷಾರಾಗಿದ್ದಾಳ ಇಲ್ವಾ, ಊಟ ಮಾಡಿದ್ಲಾ ಇಲ್ವಾ, ಅವಳು ಸುಖವಾಗಿದ್ದಾಳ ಇಲ್ವಾ ನಮ್ಮ ಮನೆಯಲ್ಲಿ, ಅದನ್ನು ಫಸ್ಟು ಗಂಡ ಆದವನು ನೋಡ್ಕೋಬೇಕು. ಗಂಡ ಆದವನು ಹೆಂಡ್ತಿ ಮೇಲೆ ಪ್ರೀತಿ ತೋರಿಸಿದ್ರೆ ಯಾವ ಹೆಂಡ್ತಿನೂ ಬೇರೆಯವನ ಮೇಲೆ ಪ್ರೀತಿ ಹುಟ್ಟಲ್ಲ, ಹೌದಲ್ವಾ? ಹೆಂಡ್ತಿದಿರ್ಗೂ ಹೇಳ್ತಿರೋದು ಅದೇನೆ, ಗಂಡನಿಗೆ ಒಳ್ಳೆ ರೀತಿಲಿ ಹೆಂಡ್ತಿಯಾಗಿರಿ. ಯಾವನೋ ಸಿಗ್ತಾ ಅಂತ ನೀವು ಬೇರೆ ಹುಡುಗರುಗಳನ್ನೇ ಆಗಲಿ ಬೇರೆ ಗಂಡಸರನ್ನೇ ಆಗಲಿ ಹೊಂಟೋದ್ರೆ ನಿಮ್ಮ ಜೀವನನೇ ಹಾಳಾಗೋಗೋದು. ಎಷ್ಟು ಜನ ಜೀವ ಕಳ್ಕೊತಾ ಇದ್ದಾರೆ, ಗಂಡೆ ಆಗಲಿ ಎಣ್ಣೆ ಆಗಲಿ. ಗಂಡಸು ಆಂಟಿ ಸಹವಾಸ ಮಾಡ್ದ ಅಂತ ಜೀವ ಕಳ್ಕೊತವನೆ, ಇಲ್ಲ ಆಂಟಿ ಹುಡುಗರು ಸಹವಾಸ ಮಾಡ್ದ ಅಂತ ಜೀವ ಕಳ್ಕೊತವ್ರಿ. ಯಾಕೆ ಬೇಕು ಈ ಥರ? ನಿಮ್ಮ ಫ್ಯಾಮಿಲಿನ ಬೇರೆಯವ್ರ ಫ್ಯಾಮಿಲಿಗೆ ಕರ್ಕೊಂಡೋಗಿ ಜೀವ ಕಳ್ಕೊಳ್ಳೋ ಅಂಥದ್ದು ಏನಿದೆ ನಿಮ್ಮ ಹತ್ರ? ಯೋಚನೆ ಮಾಡಿ. ಇದು ಬರ್ತಾ ಬರ್ತಾ ಪ್ರತಿದಿನ ಇದ್ದೇ ಆಗ್ಬಿಟ್ಟೈತೆ. ನೀವು ಯಾವ ನ್ಯೂಸ್ ಚಾನಲ್ ಹಾಕಿದ್ರೂ ಬರೀ ಇದೇನೆ. ಗಂಡ ಹೆಂಡ್ತಿನ ಸಾಯಿಸ್ತಾನೆ ಅಂದರೆ ಆ ಹೆಂಡ್ತಿ ತಪ್ಪು ಮಾಡಿದ್ದಕ್ಕೆ ಗಂಡ ಸಾಯಿಸ್ತಾ ಇದ್ದಾನೆ. ತಪ್ಪು ಮಾಡದೆ ಹೋದರೆ ಆ ಶಿಕ್ಷೆ ಆಗುತ್ತಾ? ಪ್ಲೀಸ್ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ, ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ ಇಲ್ಲ ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಈ ಮದುವೆ ಆಗಿರೋ ಹುಡುಗ ಹುಡುಗಿಗೆ ಹೇಳ್ತಾ ಇದ್ದೀನಿ, ಓದೋ ಟೈಮಲ್ಲಿ ಓದಿ, ದುಡಿಯೋ ಟೈಮಲ್ಲಿ ದುಡೀರಿ. ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ನಿಮ್ಮ ಅಪ್ಪ ಅಮ್ಮನೇ ಒಳ್ಳೆ ಹೆಣ್ಣು ನೋಡಿ ಇಲ್ಲ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತಾರೆ. ಒಳ್ಳೆ ಕಡೆ ಹುಡುಗ ಹುಡುಗಿನ ನೋಡಿ ನಿಮಗೆ ಮದುವೆ ಮಾಡಿ ನಿಮ್ಮ ಜೀವನನ ಅವರು ಒಳ್ಳೆ ರೀತಿಲಿ ರೂಪಿಸ್ಕೊಡ್ತಾರೆ ನಿಮ್ಮ ಅಪ್ಪ ಅಮ್ಮ. ಅದನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಜ ಅಲ್ವಾ? ಜೀವನ ತುಂಬ ಸೂಪರಾಗಿದೆ, ಸುಂದರವಾಗಿದೆ. ಆ ಸುಂದರನ ನಾವೇ ಹಾಳು ಮಾಡ್ಕೋತಾ ಇರೋದು. ನಿಜ. ಇವಾಗಿನ ಪ್ರಪಂಚನ ಯಾಕಾದರೂ ಈ ಪ್ರಪಂಚ ಆಯಿತು ಅನಿಸ್ಬಿಟ್ಟೈತೆ. ಪ್ರಪಂಚ ಪ್ರಳಯ ಆಗಿ ಎಲ್ಲ ಕೊಚ್ಕೊಂಡೋಗ್ಬೇಕು ಅನ್ನಿಸ್ಬಿಟ್ಟೈತೆ. ಆ ಥರ ನಡೀತಾ ಇದೆ ಪ್ರಪಂಚದಲ್ಲಿ. ಗಂಡ ಅಂದರೆ ದೇವ್ರ ಸಮಾನ ಅಂತಾರೆ, ಆದರೆ ಇವಾಗ ಲೆಕ್ಕಕ್ಕೆ ಇಲ್ಲ ಗಂಡ ಅಂದರೆ. ಅಟ್ರಾಕ್ಷನ್ ಆ ಥರ ಇದೆ. ಗಂಡನ ಹತ್ರ ಇಲ್ಲದೆ ಇರೋದು ಬೇರೆಯವನ ಹತ್ರ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಹೆಂಡ್ತಿ ಹತ್ರ ಇಲ್ಲದೆ ಇರೋದು ಬೇರೆಯವಳ ಹತ್ರ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ಗಂಡ ಹೆಂಡ್ತಿ, ಹೆಂಡ್ತಿಗೆ ಗಂಡ ಟೈಮ್ ಕೊಟ್ಟು ಮಾತಾಡಿ ಪ್ರೀತಿ ವಿಶ್ವಾಸದಿಂದ ಗಂಡ ಹೆಂಡ್ತಿ ಜೊತೆಲಿ ಕೂತ್ಕೊಂಡು ಮಾತಾಡಿದ್ರೆ ಆ ಅಟ್ರಾಕ್ಷನ್ ಬೇರೆ ಕಡೆ ಹೋಗೋದೇ ಇಲ್ಲ, ಹೋಗೋ ಚಾನ್ಸೇ ಇಲ್ಲ. ನಿಜ ಅಲ್ವಾ? ಪ್ಲೀಸ್ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫ್ನ ನೀವು ಏನು ಹಾಳು ಬೇರೆಯವ್ರ ಕೈ ಕೊಟ್ಟು ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋತಾ ಇರೋದು. ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ಆ ಟೈಮಲ್ಲಿ ನೀವು ಯೋಚನೆ ಮಾಡಬೇಕು. ನೀವು ಮನೆಯಿಂದ ಆಚೆ ಕಾಲಿಡ್ತೀರಲ್ಲ ಕೆಟ್ಟ ಉದ್ದೇಶ ಇಟ್ಕೊಂಡು, ಆ ಟೈಮಲ್ಲಿ ನಿಮ್ಮ ಅಪ್ಪ ಅಮ್ಮನ ನೆನೆಸ್ಕೊಳ್ಳಿ. ಆವಾಗ ಅರ್ಥ ಆಗುತ್ತೆ ನಿಮಗೆ ಕಷ್ಟ ಸುಖ ಏನು ಅಂತ, ಪ್ರೀತಿ ಏನು ಅಂತ.
ತಪ್ಪು ಮಾಡೋದು ಸಹಜ, ಆದರೆ ತಿದ್ಕೊಂಡು ನಡಿಬೇಕು. ಯಾರು ತಿದ್ಕೊಳ್ತಾ ಇಲ್ಲ, ಬರೀ ಎಲ್ಲ ಪ್ರಾಣ ತೆಗಿಯೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ಪ್ರಾಣ ತೆಗಿಯೋದು ಅಂದರೆ ಅವ್ರಿಗೆ ಮುದ್ದೆ ಉಪ್ಸಾರು ತಿಂದಂಗೆ ಆಗ್ಬಿಟ್ಟೈತೆ. ಮುದ್ದೆ ಉಪ್ಸಾರು ತಿಂದು ಕೈ ತೊಳ್ಕೊಂಡು ಎದ್ದೋಗ್ತಾರಲ್ಲ, ಹಂಗಾಗ್ಬಿಟ್ಟೈತೆ ಜೀವ ತೆಗಿಯೋದು ಅಂದರೆ. ಅವ್ರಿಗೆ ಭಯ ಇಲ್ಲ, ಜೀವ ತೆಗಿಯೋರ್ಗೆ ಭಯ ಇಲ್ಲ. ಜೀವ ತೆಗಿತಾರೆ, ಒಂದು 6 ತಿಂಗಳು ವರ್ಷನೋ ಜೈಲಲ್ಲಿ ಇರ್ತಾರೆ, ಬೇಲ್ ತೊಗೊಂಡು ಆರಾಮಾಗಿ ಬಂದು ಆಚೆ ಜೀವನ ಮಾಡ್ತಾರೆ. ಹಾಳಾಗೋಗೋದು ಯಾರ್ದು ಜೀವನ? ಜೀವ ಕಳ್ಕೊಂಡಿರೋರ್ದು ಜೀವನ ಹಾಳಾಗೋಗ್ತಾ ಇರೋದು. ಬೇಕಾದೆಲ್ಲ ಹಾಂ, ನಮ್ಮ ಜೀವನನ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಅದು ಬೇಡ. ನಿಜವಾಗ್ಲೂ ಆ ಮಕ್ಳುಗಳು, ಚಿಕ್ಕ ಚಿಕ್ಕ ಮಕ್ಳುಗಳ್ನ ಬಿಟ್ಟು ಒಂದು ಹೆಣ್ಣು ಬೇರೆಯವ್ನ ಹತ್ರ ಹೋಗ್ತಾಳೆ ಅಂದರೆ ಯೋಚನೆ ಮಾಡಿ. ಅವಳು ಮನಸ್ಸಲ್ಲಿ ಗಂಡನ ಹತ್ರ ಸಿಗದಿರೋದು ಏನೋ ಅವನ ಹತ್ರ ಸಿಗ್ತಾ ಇದೆ ಅಂದರೆ ಗಂಡ ಅದನ್ನು ಯೋಚನೆ ಮಾಡಬೇಕು. ನಾನು ಏನೋ ಅವಳಿಗೆ ಕಮ್ಮಿ ಮಾಡ್ತಾ ಇದ್ದೀನಿ, ಅದನ್ನು ಫುಲ್ಫಿಲ್ ಮಾಡಬೇಕು ಅನ್ನೋದು ಅವನ ಮೈಂಡಿಗೆ ಬರಬೇಕು. ಪ್ಲೀಸ್, ಮದುವೆ ಆಗಿರೋ ಗಂಡ ಹೆಂಡ್ತಿಗೆ ಹೇಳ್ತಾ ಇದ್ದೀನಿ, ಹೆಂಡ್ತಿಗೆ ಆಗಲಿ ಗಂಡನಿಗೆ ಆಗಲಿ, ಯಾರು ಹೆಂಡ್ತಿಗೋ ಇಲ್ಲ ಗಂಡನಿಗೋ ಟೈಮ್ ಕೊಡ್ತಾ ಇಲ್ವೋ, ಪ್ಲೀಸ್ ಟೈಮ್ ಕೊಡಿ. ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ, ಅವ್ರ ಕಷ್ಟ ಸುಖ ವಿಚಾರಿಸಿ, ಅವ್ರ ಪ್ರೀತಿ ವಿಶ್ವಾಸ ತೋರಿಸಿ. ಒಬ್ಬ ಗಂಡ್ಸು ಬರ್ತಾನೆ, ಅವಳು ನೋಡಿದ ತಕ್ಷಣ ಅವನಿಗೇನು ಅಟ್ರಾಕ್ಷನ್ ಆಗುತ್ತೆ. ಆದರೆ ಆ ಹೆಣ್ಣು, ನನ್ನ ಗಂಡ ಬಿಟ್ಟರೆ ನನಗೆ ಬೇರೆ ಯಾರೂ ಬೇಡ, ನನ್ನ ಗಂಡ ತೋರಿಸೋ ಪ್ರೀತಿನೇ ನನಗೆ ಪ್ರಪಂಚ ಸಾಕದೆ ಅನ್ನೋದು ಅವಳ ಮೈಂಡಲ್ಲಿ ಇದ್ಬಿಟ್ರೆ ಯಾವನು ಏನು ಮಾಡೋಕ್ಕಾಗಲ್ಲ. 100 ಜನ ಗಂಡ ಅವಳು ಮುಂದೆ ಬಂದು ನಿಂತ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ. ಏಕೆಂದರೆ ತನ್ನ ಗಂಡನೇ ಪ್ರಪಂಚ ಆಗಿರಬೇಕು, ತನ್ನ ಗಂಡನಿಗೆ ಹೆಂಡ್ತಿನೇ ಪ್ರಪಂಚ ಆಗಿರಬೇಕು. ಆ ಥರ ಇದ್ದರೆ ಸಂಸಾರ, ಯಾರ ಸಂಸಾರನೂ ಹಾಳಾಗೋಗಲ್ಲ. ತುಂಬ ಸೂಪರಾಗಿರುತ್ತೆ ಲೈಫು. ನಿಜ ಅಲ್ವಾ? ಪ್ಲೀಸ್, ವಯಸ್ಸಾಗಿರೋರಿಗೆ ಆಗಲಿ ಇಲ್ಲ ಮದುವೆ ಆಗದಿರೋ ಮಕ್ಳುಗಳಿಗೆ ಆಗಲಿ, ನಿಮ್ಮ ಮಕ್ಳುಗಳ ಜೀವನನ ಪ್ರತಿಯೊಂದು ಸತಿನೂ ನೋಡಿ. ಮಕ್ಳುಗಳು ಅಷ್ಟೇ, ತಂದೆ ತಾಯಿದಿರನ್ನ ನೋಡಿ. ಅವ್ರನ್ನ ಬಿಟ್ಟು ಯಾರು ನಿನ್ನೆ ಮೊನ್ನೆ ಬಂದವ್ರಿಗೋಸ್ಕರ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೋಬೇಡಿ. ಅಪ್ಪ ಅಮ್ಮ ನೀವು ಆ ಕ್ಷಣಕ್ಕೆ ನನ್ನ ಪ್ರೀತಿನೇ ದೊಡ್ಡದು ಅಂತ ಹೊಂಟೋಗ್ತೀರಾ, ಆಚೆ ಹೋಗಿ ಜೀವ ಕಳ್ಕೊತೀರಾ. ಆ ಎತ್ತು ಜೀವ ಎಷ್ಟು ನೋವು ತಿನ್ನುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಅದನ್ನು ಯಾರೂ ನೋಯಿಸೋಕ್ಕಾಗಲ್ಲ. ಮೊನ್ನೆ ಒಂದು ಕಾಲು ತುಳಿತದಲ್ಲಿ ಎಷ್ಟೋ ಜನ ಸತ್ತರು, 11 ಜನನೋ 12 ಜನನೋ. ಆ ಫ್ಯಾಮಿಲಿನಲ್ಲಿ ಎಷ್ಟು ನೋವು ಪಡ್ತಾ ಇದ್ದಾರೆ. ಯಾವುದೇ ತಪ್ಪು ಮಾಡದೇ ಇರೋಂಥವ್ರು ಜೀವ ಕಳ್ಕೊಂಡ್ರು. ಆ ಫ್ಯಾಮಿಲಿನಲ್ಲಿ ಎಷ್ಟು ದುಃಖ ಇದೆ, ಅದು ಅವ್ರು ಸಾಯ ಗಂಟ ಹೋಗೋದಿಲ್ಲ. ಎಲ್ಲರ ಜೀವನದಲ್ಲೂ ಹಾಗೇನೆ. ಯಾರದೇ ಜೀವ ಹೋದ್ರೂ ಅವ್ರ ಫ್ಯಾಮಿಲಿನಲ್ಲಿ ಅವ್ರು ಸತ್ತೇ ಬದುಕ್ತಾ ಇರ್ತಾರೆ ಹೊರತು ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಹೆಣ್ಣೇ ಆಗಲಿ ಗಂಡೇ ಆಗಲಿ ಇಲ್ಲ ದೊಡ್ಡವ್ರ ಮಕ್ಳುಗಳೇ ಆಗಲಿ, ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿದಿರ ಮುಖ ನೋಡಿ. ಈ ಮದುವೆ ಆಗಿರೋರಾದರೆ ಮಕ್ಕಳು ಮುಖ ನೋಡಿ. ಮಕ್ಕಳು ಭವಿಷ್ಯನ ಹಾಳು ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಮಕ್ಕಳನ್ನೇ ಇರೋಕ್ಕೆ ಹೋಗಬೇಡಿ. ನಿಮಗೆ ಮಕ್ಕಳು ಭವಿಷ್ಯನ ಹಾಳು ಮಾಡೋ ಉದ್ದೇಶ ನಿಮ್ಮ ಮೈಂಡಲ್ಲಿ ಮೊದಲೇ ಇದ್ದರೆ ಮಕ್ಕಳನ್ನೇ ಇರೋಕ್ಕೆ ಹೋಗಬೇಡಿ. ಇಲ್ಲ ಮದುವೆನೇ ಆಗೋಕ್ಕೆ ಹೋಗಬೇಡಿ. ಮದುವೆ ಆಗೋ ಮುಂಚೆಗೆ ಹೇಳ್ಬಿಡಿ, ಹುಡುಗನೇ ಆಗಲಿ ಹುಡುಗಿನೇ ಆಗಲಿ, ನೀನು ಕಂಡ್ರೆ ನನಗೆ ಇಷ್ಟ ಇಲ್ಲ, ನಾನು ಬೇರೆಯವ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಮೊದಲೇ ಹೇಳಿ. ಯಾರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ, ಯಾರ ಲೈಫ್ನೂ ಹಾಳು ಮಾಡಬೇಡಿ ಪ್ಲೀಸ್. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ನಾನು ಪ್ರತಿದಿನ ನ್ಯೂಸ್ ನೋಡ್ತಾ ಇದ್ದೀನಿ, ತುಂಬ ನೋವಾಗುತ್ತೆ ಮನಸ್ಸಿಗೆ. ಎಷ್ಟು ಕೊಲೆಗಳು ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರನೋ ಕೊಲೆಗಳು ಮಾಡ್ತಾ ಇದ್ದಾರೆ. ಅವ್ರ ಜೀವನ ಅವ್ರ ಕೈಯಾರೆ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ, ಬೇರೆ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ. ನನ್ನ ಈ ವಿಡಿಯೋಯಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ. ಓಕೆ ಫ್ರೆಂಡ್ಸ್, ಬಾಯ್.